ಇಷ್ಟೊಂದೆಲ್ಲ ನೋಡಿದ್ಮೇಲೆ ಕೊನೆಗೆ ಈಗ ಇವತ್ತು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮ ಕ್ಯಾರೆಕ್ಟರ್ ನ ರಿವೀಲ್ ಮಾಡಿಬಿಟ್ರು. ಅದು ಕೂಡ ಸ್ಟಾರ್ ಸ್ಪೋರ್ಟ್ಸ್ ಟಿವಿಲಿ. ಅದಾದ ಒಂದು ಅರ್ಧ ಗಂಟೆಗೆ ನಮ್ಮ ಇಂಟರ್ನೆಟ್, ಯೂಟ್ಯೂಬ್ ಎಕ್ಸೆಟ್ರಾ ಎಲ್ಲ ಕಡೆ ಫೋಟೋಡ್ಕೊಂಡ್ ಬಿಟ್ಬಿಟ್ಟವ್ರೆ. ಇನ್ನು ಈ ಕ್ಯಾರೆಕ್ಟರ್ ಟೀಸರ್ ನೋಡಿದ್ಮೇಲೆ ತುಂಬಾನೇ ಚೇಂಜಸ್ ಮಾಡ್ಬಿಟ್ಟವ್ರೆ. ಈ ಹಿಂದೆ ಪ್ರಾಜೆಕ್ಟ್ ಕೆ ಅಂತ ಅನೌನ್ಸ್ ಮಾಡ್ಬಿಟ್ಟು ಕಾಮಿಕ್ ಕಾನ್ ಹೋಗ್ಬಿಟ್ಟು ಟೈಟಲ್ ನೇ ಚೇಂಜ್ ಮಾಡಿ ಜೊತೆಗೆ ಹೊಸ ಟೀಸರ್ ಕೊಟ್ಬಿಟ್ಟು ಎಲ್ಲರನ್ನು ಬಕ್ರ ಮಾಡ್ಬಿಟ್ಟಿದ್ರು. ಅದು ಅಲ್ಲದೆ ಟೀಸರ್ ನೋಡ್ಬಿಟ್ಟು ಏನಿದು ಈ ತರ ಇದೆ ಅಂತ ನಾನ್ ರಿಯಾಕ್ಟ್ ಮಾಡ್ಬಿಟ್ಟಿದೆ. ಬಟ್ ಆದ್ರೆ ಇವಾಗ ಬಂದಿರೋ ಈ ಕ್ಯಾರೆಕ್ಟರ್ ಟೀಸರ್ ನ ನೋಡ್ತಾ ಇದ್ರೆ ಇಂಡಿಯನ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಯಾವ್ದೋ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಟಚ್ ಮಾಡ್ಬಿಟ್ಟು ಬರೋ ತರ ಇಲ್ಲ, ಅದಕ್ಕೂ ಮೀರಿ ಅದ್ರ ಮೇಲ್ಪಟ್ಟಿರೋ ಇನ್ನೊಂದು ನೆಕ್ಸ್ಟ್ ಜನರೇಷನ್ ಸಿನಿಮಾನ ಕೊಡೋದಕ್ಕೆ ಇವ್ರು ರೆಡಿ ಆಗಿದ್ದಾರೆ ಅಂತ ಈ ಟೀಸರ್ ನೋಡಿದ್ರೆ ನಿಮ್ಗೆ ಅನ್ಸ್ತಾ ಇರ್ತದೆ. ನಾರ್ಮಲ್ ಮೊಬೈಲ್ ಟಿವಿಗಳೆಲ್ಲ ನೋಡಿದ್ರೆ ಇದನ್ನ ನಿಜವಾಗ್ಲೂ ಒಂಚೂರು ಚೆನ್ನಾಗಿ ಕಾಣಿಸಲ್ಲ ನಿಮ್ಗೆ. ನಾನು ಹೇಳ್ತಾ ಇದೀನಲ್ಲ, HDR ಫೋನ್ಸ್, HDR ಟ್ಯಾಬ್, ಟಿವಿ ಇದ್ರಲ್ಲಿ ಈ ಟೀಸರ್ ನ ನೋಡ್ಬಿಟ್ರೆ ವಾವ್ ಏನಿದು ಈ ತರ ಇದೆ ಅಂತ ಎಕ್ಸೈಟ್ ಆಗ್ಬಿಡ್ತೀರಾ. ಹೈ ಡೈನಾಮಿಕ್ ರೇಂಜ್ ಇರೋ ಅಂತ ಮೊಬೈಲ್ಸ್ ಅಲ್ಲೇ ನೋಡ್ಬೇಕು. ಇನ್ನ ಟೈಮ್ ವೇಸ್ಟ್ ಮಾಡ್ತಾನೆ ಟೀಸರ್ ಒಳಗಡೆ ಇರುವಂತ ಕ್ಯಾರೆಕ್ಟರ್ ನ ಬ್ರೇಕ್ ಡೌನ್ ಮಾಡ್ಬಿಡೋಣ. ಇಲ್ಲಿ ಅಮಿತಾಬ್ ಬಚ್ಚನ್ ಅವರು ಶಿವನ ಆರಾಧನೆ ಮಾಡ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಸಡನ್ ಆಗಿ ಇಂಟ್ರೆಸ್ಟ್ ಆಗಿ ಒಂದು ಹುಡುಗ ಬಂದ್ಬಿಟ್ಟು 5 ಭಾಷೆನಲ್ಲಿ ಅವರಿಗೆ ತಲೆ ಕೆಡಿಸ್ಬಿಡ್ತಾನೆ. ತೆಲುಗು, ತಮಿಳು, ಹಿಂದಿ, ಮಲಯಾಳಂ, ಕನ್ನಡ, ಇಂಗ್ಲಿಷ್ ಎಲ್ಲಾ ಭಾಷೆಯಲ್ಲಿ ಮಾತಾಡ್ಬಿಟ್ಟು ತಲೆ ಕೆಡಿಸ್ಬಿಡ್ತಾನೆ. ಅಮಿತಾಬ್ ಬಚ್ಚನ್ಗೆ ಹುಚ್ಚಿಡ್ಕೊಬಿಡು, ಏನ್ ಈ ಹುಡುಗ ಹಿಂಗೆಲ್ಲ ಮಾತಾಡ್ತಾವನಲ್ಲ ಅಂತ. ಬಟ್ ಆದ್ರೆ ರೂಮರ್ಸ್ ಪ್ರಕಾರ ಹೇಳ್ತಾ ಇದ್ರೆ ಆ ಚಿಕ್ಕ ಹುಡುಗನೇ ಭೈರವನಾಗಿ ಪ್ರಭಾಸ್ ಆಗ್ತಾನೆ, ಬೆಳೆದು ದೊಡ್ಡವನಾಗ್ತಾನೆ ಅಂತಾನೂ ಕೂಡ ರೂಮರ್ಸ್ ಹೇಳ್ತಾ ಇದಾರೆ. ಆದ್ರೆ ನಾನ್ ಬ್ರೇಕ್ ಡೌನ್ ಮಾಡಕ್ ಹೋಗ್ತಾ ಇರೋದೇ ಬೇರೆ. ಕಾಮಿಕ್ ಕಾನ್ ಒಳಗಡೆ ಟೀಸರ್ ರಿಲೀಸ್ ಆಗಿದೆಯಲ್ಲ, ಆ ಟೀಸರ್ ಒಳಗಡೆ ಅಮಿತಾಬ್ ಬಚ್ಚನ್ ಅವರು ಭೈರವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ರು ಹಿಡ್ಕೊಂಡಿರುವಂತ ಸಾರ್ಡ್ ಏನೋ, ಅದು ಕತ್ತಿನೋ ಏನೋ, ಕತ್ತಿ ಅಂತೂ ಅಲ್ಲ, ಒಂಥರ ಆರೆಗೀರೇನೋ ಗುದ್ಲಿನೋ ಏನೋ, ಅದೇನೋ ನಂಗಂತೂ ಗೊತ್ತಿಲ್ಲ, ಒಂದು ರಾಡ್ ಟೈಪ್ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಪ್ರಭಾಸ್ ಮೇಲೆ ಅಟ್ಯಾಕ್ ಮಾಡಿರೋ ಒಂದು ಕ್ಲಿಪ್ ಅನ್ನು ಕೂಡ ನೋಡಿದ್ರೆ. ಹಾಗಿದ್ಮೇಲೆ ಈ ಹುಡುಗ ಬೆಳೆದ ಅಷ್ಟು ಬೇಗ ಹೆಂಗ್ ದೊಡ್ಡನಾಗ್ಬಿಡ್ತಾನೆ ಅಂತ ಮೈಂಡ್ ಗೆ ಒಂದು ಥಾಟ್ ಕೂಡ ಬಂದ್ಬಿಡ್ತಿದೆ. ಸೊ ನನಗೆ ಇಲ್ಲಿ ಕನ್ಫರ್ಮ್ ಆಯ್ತು, ಈ ಚಿಕ್ಕ ಹುಡುಗ ಆ ಪ್ರಭಾಸ್ ಅಲ್ಲ. ಪ್ರಭಾಸ್ ಹಿಂದೆ ಆಗೋಗಿದೆ ಕತೆ. ಪ್ರಭಾಸ್ ನ ಕತೆನ ಮುಗಿಸ್ಕೊಂಡು ಅಶ್ವತ್ಥಾಮ ಇಲ್ಲಿ ಬಂದು ಆರಾಮಾಗಿ ಶಿವನ ಧ್ಯಾನ ಮಾಡ್ಕೊಂಡು ಸೆಟ್ಲ್ ಆಗಿರೋದು ಇಲ್ಲಿ ಎದ್ ಕಾಣಿಸ್ತಾ ಇದೆ. ಇದು ಯಾವ ರೀತಿ ಹೇಳ್ತಿದ್ಯಾ ಅಂತ ನೀವು ಕೇಳ್ತಿದ್ರ ಅಂತ ನನಗೆ ಗೊತ್ತು, ಮುಂದೆ ಹೇಳ್ತೀನಿ. ಜೊತೆಗೆ ಹುಡುಗ ಕೇಳ್ತಾ ಇರ್ತಾನೆ, ರೈಡರ್ ಗಳು ಇಷ್ಟೊಂದೆಲ್ಲ ಅಟ್ಯಾಕ್ ಮಾಡಿದಾರಲ್ಲ, ನಿಮ್ಗೆ ಯಾಕೆ ಇಷ್ಟೊಂದು ಗಾಯ ಆಗಿದೆ, ಏನ್ ಕತೆ ನಿಮ್ದು ಅಂತ ಕೇಳ್ತಾ ಇದ್ರು ಕೂಡ. ಬಟ್ ಆದ್ರೆ ಮ್ಯಾಟ್ರು ಅದಲ್ಲ, ಹಿಂದೆ ಇದ್ದಂತ ಅಶ್ವತ್ಥಾಮನೇ ಬೇರೆ, ಆದ್ರೆ ಈಗಿರೋ ಅಶ್ವತ್ಥಾಮನೇ ಬೇರೆ. ಮುಂದೆ ಹೇಳ್ತೀನಿ ಆ ಹಿಂದೆ ಯಾವ ರೀತಿ ಅಶ್ವತ್ಥಾಮ ಇದ್ದ ಅಂತ. ಇನ್ನು ಈ ಕಡೆ ಅಶ್ವತ್ಥಾಮ ಕೊನೆ ಫೈಟ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ, ಕಲ್ಕಿ ಎಂಟ್ರಿಗೋಸ್ಕರ. ಆ ಟೈಮ್ ಕೂಡ ಬಂದ್ಬಿಡ್ತಂದ್ರೆ ಮುಂದೆ ಇರೋಂತ ಶಿವಲಿಂಗನ ಮೇಲೆ ಒಂದೊಂದು ತೊಟ್ಟು ಹನಿ ನೀರು ಬೀಳ್ತಾ ಇರ್ತದೆ, ಒಂದೊಂದಾಗಿ. ಸಡನ್ ಆಗಿ ಅದು ನಿಂತೋಗ್ಬಿಟ್ಟು ಆ ಜಾಗ ಎಲ್ಲ ಫುಲ್ ಬರ್ಡ್ ಆಗಿ ಒಣಗಿಬಿಡ್ತದೆ, ನೀರೇ ಇರಲ್ಲ. ಅದನ್ನ ನೋಡ್ಬಿಟ್ಟು ಅಮಿತಾಬ್ ಬಚ್ಚನ್ಗೆ ಟೈಮ್ ಬಂತು, ನಂದು ಕೊನೆ ಫೈನಲ್ ಬ್ಯಾಟಲ್ ಗೆ ಹೋಗ್ತಾ ಇದೀನಿ, ರೆಡಿ ಆಗಿದ್ದೀನಿ ನಾನು ಅನ್ಬಿಟ್ಟು ಕೊನೆ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಓಟ ಬಿಡ್ತಾರೆ ಅಲ್ಲಿಂದ. ಅಲ್ಲಿಂದ ಹೋಗಿ ಕಲ್ಕಿನ ಮೀಟ್ ಮಾಡಿ, ಕಲ್ಕಿಗೆ ಹೆಲ್ಪ್ ಮಾಡಿ, ಕಲ್ಕಿಯಿಂದ ಶಾಪನ ವಿಮೋಚನೆ ಮಾಡಿಸ್ಕೊಂಡು ಅವನು ಸತ್ತೋಗ್ಬೇಕು ಅಂತ, ಪೀಸ್ಫುಲ್ ಆಗಿ ಸತ್ತೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಹಿಂದೆ ಕೇಳಿರುವಂತ ಸ್ಟೋರಿ ಇದು. ನಾನು ಟೀಸರ್ ಒಳಗಡೆ ನೋಡಿರುವಂತ ಅಂಶಗಳು. ಇದಕ್ಕೂ ಮೀರಿ ಏನಾದ್ರು ನೀವು ನೋಡಿದ್ರೆ ಅಪ್ಡೇಟ್ ಮಾಡಿ ಕಮೆಂಟ್ ಒಳಗಡೆ ಆಯ್ತಾ ಇರ್ತೀನಿ. ಇನ್ನಾಗ ಮೇನ್ ಕ್ಯಾರೆಕ್ಟರ್ ಒಳಗಡೆ ಇಳಿದು ಬಿಡ್ತೀನಿ. ಈ ಅಶ್ವತ್ಥಾಮ ಯಾರು, ಎಲ್ಲಿಂದ ಬಂದ, ಇವನ್ ಕತೆ ಏನು, ಯಾಕೆ ಹಿಂಗಿದ್ದಾನೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಈ ಸಿನಿಮಾ ಯಾವ ರೀತಿ ಬಂದು ಕನೆಕ್ಟ್ ಆಗಿ ಲಾಕ್ ಆಗುತ್ತೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಪುರಾಣದಲ್ಲೇ ಒಂಥರ ಇದ್ರೆ ಈಗಿನ ಜನಗಳೇ ಒಂದ್ ರೀತಿ ಹೇಳ್ತಾ ಹೋಗ್ತಾರೆ ಸ್ಟೋರಿಗಳನ್ನ. ಅದಕ್ಕೇನೆ ನಾನು ಏನ್ ಹೇಳ್ತೀನೋ ಈಗ ಸ್ಟೋರಿ ಅದು ನಿಜನೋ ಅಂತ ನನಗೂ ಕೂಡ ಗೊತ್ತಿಲ್ಲ ಕರೆಕ್ಟ್ ಆಗಿ, ಆದ್ರೆ ಕೆಲವೊಂದ್ ಕಡೆ ರೆಫರ್ ಮಾಡ್ಕೊಂಡಿದೀನಿ. ಈ ರೀತಿ ಇತ್ತು ಸ್ಟೋರಿ, ಓ ಹಿಂಗ್ ಬಂದ ಹಂಗ್ ಬಂದ ಏನೇನೋ ಮಾಡ್ಬಿಟ್ಟ ಅಂತ ಕೆಲವೊಂದಷ್ಟು ಸ್ಟೋರಿಗಳನ್ನ ರೆಫರ್ ಮಾಡ್ಕೊಂಡು ನಿಮ್ ಮುಂದೆ ತಂದಿಟ್ಟಿದೀನಿ. ಈಗ ಈ ಅಶ್ವತ್ಥಾಮ ದ್ರೋಣಾಚಾರ್ಯನ ಮಗ. ದ್ರೋಣಾಚಾರ್ಯಂಗೆ ತುಂಬಾ ವರ್ಷಗಳಾದ್ರೂ ಕೂಡ ಮಕ್ಕಳೇ ಆಗಿರಲ್ಲ. ಶಿವನ ತಪಸ್ಸು ಮಾಡ್ಕೊಂಡು ಒಂದು ಮಗುನ ಪಡ್ಕೋತಾನೆ, ಅವನೇ ಈ ಅಶ್ವತ್ಥಾಮ. ಉಡೋದ್ರ ಜೊತೆಗೆ ಹಣೆ ಮೇಲೆ ಒಂದು ಮರಣಿ ಜೊತೆಗೆ ಉಟ್ಬಿಡ್ತಾನೆ. ಅದು ನೋಡ್ಬಿಟ್ಟು ಯಾರು ಕೂಡ ಗಾಬರಿ ಆಗಲ್ಲ, ಯಾಕಂದ್ರೆ ಅದು ದ್ವಾಪರ ಯುಗ, ಮಿರಾಕಲ್ ಗಳಾಗೋದು ಸಹಜ. ಈ ಕ್ಯಾರೆಕ್ಟರ್ ನೋಡ್ತಿದಂಗೆ ನಂಗೆ ಮಾರ್ವಲ್ ಅಲ್ಲಿ ಬರುವಂತ ವಿಜನ್ ಕ್ಯಾರೆಕ್ಟರ್ ನೆನಪಾಗೋಯ್ತು, ಯಾಕಂದ್ರೆ ಆ ಕ್ಯಾರೆಕ್ಟರ್ ನ ನಮ್ಮ ಈ ಅಶ್ವತ್ಥಾಮ ಕ್ಯಾರೆಕ್ಟರ್ ಇಂದಾನೆ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ ಅಂತ ಎಲ್ಲ ಒಂದ್ ಕಡೆ ಕೇಳಿದೀನಿ. ಇದಕ್ಕೊಂದು ಲೈಕ್ ಬೇಡವಾ? ನಾನ್ ಜಾಸ್ತಿ ಟೈಮ್ ತಗೊಳ್ಳೋದಾನೆ ಮೇನ್ ಕ್ಯಾರೆಕ್ಟರ್ ಕಡೆ ಬಂದ್ಬಿಡ್ತೀನಿ. ಈ ಅಶ್ವತ್ಥಾಮ ಯಾರು, ಹೆಂಗ್ ಬಂದ, ಏನಾದ, ಅವ್ನ್ ಯಾಕೆ ಈ ತರ ಶಾಪ ಸಿಕ್ಕಿದೆ ಅನ್ನೋದನ್ನ ಮಾತ್ರ ಹೇಳ್ತೀನಿ. ಇನ್ನೂ ತುಂಬಾ ಲೆಂತ್ ಆಗಿರೋಂತ ಸ್ಟೋರಿ ಇದೆ, ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇನ್ನೂ ಲೆಂತ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಶಾರ್ಟ್ ಆಗಿ ಕಟ್ ಮಾಡ್ಕೊಂಡು ಮೇನ್ ಆಗಿರೋಂತ ಸ್ಟೋರಿ ಮಾತ್ರ ರಿವೀಲ್ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಅಶ್ವತ್ಥಾಮ ಬೆಳೀತಾ ಅಪ್ಪನ ಜೊತೆಗೆ ಇದ್ಕೊಂಡು ಒಂದ್ ಒಳ್ಳೆ ಸ್ಕಿಲ್ಸ್ ಗಳನ್ನೆಲ್ಲ ಕಲಿತಾನೆ. ಬಾಣ ಬಿಡೋದು, ಹೊಸ ಬಾಣಗಳು, ಬ್ರಹ್ಮ ಬಾಣ, ಆ ಬಾಣ ಈ ಬಾಣ, ಅದು ಇದು ಎಲ್ಲಾನು ಕೂಡ ಕಲ್ತ್ಕೋತಾನೆ. ಒಂದೊಂದು ಬಾಣಕ್ಕೂ ಒಂದೊಂದು ರೀತಿಯಾದ ಪವರ್ ಗಳು ಇರ್ತವೆ. ಈ ರೀತಿ ಸ್ಕಿಲ್ ಗಳನ್ನೆಲ್ಲ ಕಲ್ತ್ಕೊಂಡಾದ್ಮೇಲೆ ಒಂದಿನ ಒಂದ್ ಫೈಟ್ ಆಗುತ್ತೆ. ಅದು ಇವನಿಗೆ ಸಂಬಂಧಪಟ್ಟಿದ್ದಂತೂ ಅಲ್ಲ, ಪಾಂಡವರು ಹಾಗೇನೆ ಕೌರವರ ಮಧ್ಯೆ ಒಂದು ದೊಡ್ಡ ಫೈಟ್ ಆಗುತ್ತೆ. ಇದ್ರ ಬಗ್ಗೆ ಕೇಳಿದಾರೆ. ಕುರುಕ್ಷೇತ್ರ ಸಿನಿಮಾನು ಕೂಡ ನಮ್ ಕನ್ನಡದಲ್ಲಿ ಬಂದಿದೆ, ನೋಡಿದಿರ ನೀವು. ಆದ್ರೆ ಆ ಸಿನಿಮಾದೊಳಗಡೆ ಅಶ್ವತ್ಥಾಮನ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್
ಇಂಟ್ರೊಡ್ಯೂಸ್ ಮಾಡಿಸೇ ಇಲ್ಲ, ಯಾಕಂದ್ರೆ ಇನ್ನು ಲೆಂತ್ ಆಗ್ಬಿಡ್ತದೆ ಅನ್ಬಿಟ್ಟು ಆ ಕ್ಯಾರೆಕ್ಟರ್ ಕಟ್ ಮಾಡಿ ಎಸ್ಬಿಟ್ಟಿದ್ದಾರೆ. ಇನ್ನೂ ಸುಮಾರು ಕ್ಯಾರೆಕ್ಟರ್ಗಳು ಇಡನಾಗೆ ಇದ್ರು ಕೂಡ ಅದನ್ನೆಲ್ಲ ಬಿಚ್ಚಿ ಇಡೋಷ್ಟು ಟೈಮ್ ಇರಲ್ಲ. ಮೇನ್ ಕ್ಯಾರೆಕ್ಟರ್ ಯಾರು ಪಾಂಡವರು ಕೌರವರು ಅಷ್ಟನ್ನ ಮಾತ್ರ ಎಲ್ಲರೂ ತೋರಿಸ್ಕೊಂಡು ಹೋಗ್ತಾರೆ ಹೊರತು ಈ ತರ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಯಾರು ಕೂಡ ರಿವೀಲ್ ಮಾಡೋದಕ್ಕೆ ಹೋಗಲ್ಲ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಇನ್ನ ಕೌರವರು ಪಾಂಡವರ ಮಧ್ಯೆ ಒಂದು ದೊಡ್ಡ ಫೈಟ್ ಆಗುತ್ತೆ ಒಂದಷ್ಟು ದಿನಗಳು. ಹೇಳಿದ್ರಲ್ಲ, ಈ ಫೈಟ್ ಅಲ್ಲಿ ದ್ರೋಣಾಚಾರ್ಯರು ಅಂದ್ರೆ ಅಶ್ವತ್ಥಾಮನ ತಂದೆ ಪಾಂಡವ್ರಿಗೆ ಸಪೋರ್ಟ್ ಮಾಡ್ತಾನೆ, ಅಶ್ವತ್ಥಾಮ ಕೌರವ್ರಿಗೆ ಸಪೋರ್ಟ್ ಮಾಡ್ತಾನೆ. ಅಪ್ಪ ಮಗ ಇಬ್ರು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಿಂಗಿರ್ಬೇಕಾದ್ರೆ ಏನಾಗುತ್ತೆ, ದ್ರೋಣಾಚಾರ್ಯರು ಕೌರವರ ಅಟ್ಯಾಕ್ ಗೆ ಸತ್ತೋಗ್ಬಿಡ್ತಾರೆ. ಅದು ನೋಡಿದ್ಮೇಲೆ ಅಶ್ವತ್ಥಾಮ ಸುಮ್ನೆ ಇರ್ತಾನ, ರೊಚ್ಚಿಗೆ ಎದ್ದು ಬಿಡ್ತಾನೆ. ಆ ಟೈಮಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಯುದ್ಧಗಳು ನಡೆದು 10 ದಿನ ಆಗಿರ್ತದೆ. ಅಂತ ಟೈಮಲ್ಲಿ ರಾತ್ರಿ ಮಲಗಿರ್ಬೇಕಾದ್ರೆ ಪಾಂಡವ್ರ ಮೇಲೆ ರಾತ್ರಿ ಟೈಮ್ ಬಂದ್ಬಿಟ್ಟು ಈ ಅಶ್ವತ್ಥಾಮ ಏನ್ ಮಾಡ್ತಾನೆ ಅಂದ್ರೆ ಒಂದು ನಾರಾಯಣ ಬಾಣನ ಬಿಟ್ಬಿಡ್ತಾನೆ. ಆ ಬಾಣ ಬಿಟ್ಟಿದಂಗೆನೆ ಬರೋಬ್ಬರಿ ಅರ್ಧಕ್ಕರ್ಧ ಜನ ಪಾಂಡವ್ರ ಕಡೆಯವರೆಲ್ಲ ರಾತ್ರಿನೇ ಸತ್ತೋಗ್ಬಿಡ್ತಾರೆ. ಇದನ್ನೆಲ್ಲ ನೋಡಿದ್ಮೇಲೆ ಕೃಷ್ಣ ಅಂತೂ ಸುಮ್ನಿರಲ್ಲ, ಅದೇ ಗಾಡ್ ಕೃಷ್ಣ ಬಂದ್ಬಿಟ್ಟು ಈ ಅಶ್ವತ್ಥಾಮ ಮಾಡಿರೋ ಕಂತ್ರಿ ಕೆಲಸಗಳನ್ನೆಲ್ಲ ನೋಡ್ಬಿಟ್ಟು ತುಂಬಾ ರೊಚ್ಕೆದ್ದು ಬಿಡ್ತಾನೆ. ರೊಚ್ಕೆದ್ದು ಶಾಪ ಕೊಡೋದ್ರ ಜೊತೆಗೆ ಅವನಲ್ಲಿದ್ದಂತ ಮಣಿನೂ ಕೂಡ ಕಿತ್ಕೊಂಡ್ಬಿಡ್ತಾನೆ. ಏನಪ್ಪ ಏನ್ ಶಾಪ ಅದು ಅಂದ್ರೆ, ಪ್ರಪಂಚನೇ ಅಂತ್ಯ ಆದ್ರೂ ಕೂಡ ನೀನ್ ಮಾತ್ರ ಅಂತ್ಯ ಆಗಲ್ಲ, ನಿಮ್ಗೆ ಸಾವೇ ಇರಲ್ಲ, ನೋವುಗಳನ್ನ ತಿಂದು 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 ಜೀವನ ಪೂರ್ತಿ ಸಾಯ್ತಾನೆ ಇರ್ತೀಯ, ಆದ್ರೆ ನಿನಗೆ ಸಾವೇ ಇರಲ್ಲ ಅಂತ ಶಾಪ ಕೊಟ್ಬಿಡ್ತಾನೆ. ಆದ್ರೆ ಅವನಿಗೆ ಆ ಮಣಿ ಇರ್ಬೇಕಾದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳಿರಲ್ಲ, ಗಾಯ ಆದ್ರೂ ಕೂಡ ಅಲ್ಲಲ್ಲೇ ವಾಸಿ ಆಗ್ಬಿಡ್ತವೆ. ಇವು ಒಂಥರ ಆನೆ ಎನರ್ಜಿ ತರ ಇರ್ತಾನೆ. ಆ ಮಣಿನೂ ಕೂಡ ಕಿತ್ಕೊಂಡ್ಬಿಟ್ಟಿರ್ತಾನೆ ಕೃಷ್ಣ, ಜೊತೆಗೆ ಶಾಪನೂ ಕೂಡ ಕೊಟ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಅಶ್ವತ್ಥಾಮ ಈ ರೀತಿ ಕನ್ವರ್ಟ್ ಆಗ್ಬಿಟ್ಟಿರ್ತಾನೆ. ಇದಕ್ಕೆಲ್ಲ ಪರಿಹಾರ ಸಿಗ್ಬೇಕು ಅಂದ್ರೆ ಇವನು ಹೋಗಿ ಕಲ್ಕಿನ ಮೀಟ್ ಮಾಡ್ಬೇಕು, ಕಲ್ಕಿಗೆ ಹೆಲ್ಪ್ ಮಾಡಿ ಅವನಿಂದ ವಿಮೋಚನೆ ತಗೊಂಡು ಅವನು ಪೀಸ್ಫುಲ್ ಆಗಿ ಸಾಯ್ಬೇಕು ಅನ್ನೋದನ್ನ ನಾನು ಈಗ ರೆಫರ್ ಮಾಡಿರೋದು. ಇದು ನಿಜನ ಸುಳ್ಳ ನನಗಂತೂ ಗೊತ್ತಿಲ್ಲ, ಇಂಟರ್ನೆಟ್ ಅಲ್ಲಿ ಕೂತ್ಕೊಂಡು ಸರ್ಚ್ ಮಾಡಿ 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 ಇಷ್ಟನ್ನು ಕಲೆ ಹಾಕ್ಬಿಟ್ಟಿದೆ. ಇದೆಲ್ಲ ಸುಳ್ಳು ಬೇರೆ ಏನೋ ಇದೆ ಅನ್ಬಿಟ್ಟು ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದನ್ನು ಓದ್ಕೊಂಡ್ಬಿಡ್ತೀನಿ ಆತಗೆ. ಒಟ್ನಲ್ಲಿ ಇದು ಅಶ್ವತ್ಥಾಮನ ಕ್ಯಾರೆಕ್ಟರ್ ಈ ತರ ಬಂದು ಇಲ್ಲಿ ಸಿಗಾಕೊಂಡಿದ್ದಾನೆ. ಈಗ ಕಲ್ಕಿನ ಮೀಟ್ ಮಾಡಬೇಕು. ಕೊನೆ ಯುದ್ಧ ಬಂತು ಅನ್ಬಿಟ್ಟು ಈಗ ಟೀಸರ್ ಒಳಗಡೆ ಹೋಗಿದ್ದಾರೆ ಅಶ್ವತ್ಥಾಮ ಅವರು. ನೆಕ್ಸ್ಟ್ ಕಲ್ಕಿನ ಯಾವ ರೀತಿ ಮೀಟ್ ಮಾಡ್ತಾರೆ ಅನ್ನೋದನ್ನ ಟ್ರೈಲರ್ ಅಲ್ಲಿ ನೋಡೋಣ. ಇಷ್ಟೇನಾ, ಇನ್ನೇನಾದ್ರೂ ಮಿಸ್ ಮಾಡ್ಬಿಟ್ಟಿದಾನ? ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ಬಿಡಪ್ಪ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.